ಸೊ ಗೈಸ್, ದೊನ್ನೆ ಬಿರಿಯಾನಿ ವಿತ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ ಕರ್ಡ್ ಮತ್ತು ಸಾಲ್ಟ್ ಹಾಕಿಬಿಟ್ಟು, ಸ್ವಲ್ಪ ಚಿಕನ್ ಲಿವರ್ ಮತ್ತು ಪೊಟ್ಟ ಫ್ರೈ. ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್, ಹೆಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀನಿ? ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಗನವಿ ಅಚ್ಚ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಾಡುವಂಥ ರೆಸಿಪಿ ಬಂದುಬಿಟ್ಟು ದೊನ್ನೆ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ ಪ್ಲಸ್ ಪೆಪ್ಪರ್ ಚಿಕನ್. ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ನಾನು ಮಾಡೋ ಥರನೇ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡುವ ಯಾವ ಥರ ಮಾಡೋದು ಅಂತ. ಗೈಸ್, ನಾನಿಲ್ಲಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಇವಾಗಲೇ. ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಬೇಕು, ಗ್ರೈಂಡ್ ಮಾಡ್ಕೊಬೇಕು ಇಷ್ಟನ್ನು ನಾನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ ಕರ್ಡ್ ಮತ್ತು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ. ಇದು ಪೆಪ್ಪರ್ ಡ್ರೈ ಮಾಡಲಿಕ್ಕೆ ಚಿಕನ್ ಲಿವರ್ ಮತ್ತು ಪೊಟ್ಟ ಫ್ರೈ, ಅಂದರೆ ಗಿಝಾಡ್. ಓಕೆ, ಸ್ವಲ್ಪ ಚಿಕನ್ ಇದೆ ಇದರಲ್ಲಿ 4 to 5 ಪೀಸಸ್. ಸೊ ಇಷ್ಟು ಮಾಡ್ತೀನಿ, ಬನ್ನಿ ಯಾವ ಥರ ಆಗ್ತದೆ ತೋರಿಸ್ತೀನಿ. ಸೊ ನಮಗೆ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ಬೇಕಾಗಿರೋದ್ರಿಂದ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪುದೀನ ಮತ್ತು ಕೊರಿಯಂಡರ್ ಲೀವ್ಸ್ನ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕ್ತಲೇ. ಸೊ ಈ ಥರ ಆಗಿದೆ ಗೈಸ್. ಆಮೇಲೆ ಈರುಳ್ಳಿ ಕಟ್ ಮಾಡಿದ್ದೀನಿ, 2 ಮೆಣಸಿನ್ಕಾಯಿ. ಸೊ ಬನ್ನಿ ಮಾಡುವ. ಕುಕ್ಕರ್ ಬಿಸಿಯಾಗಿದೆ, ಈಗ ಎಣ್ಣೆ ಹಾಕುತ್ತಾ ಇದ್ದೇನೆ. ಎಣ್ಣೆ ಹಾಕಿ ಆದಮೇಲೆ ಸ್ವಲ್ಪ ಪಲಾವ್ ಎಲೆ, ಎಲ್ಲ ಸ್ಪೈಸಸ್ನ ಹಾಕ್ಕೊಬೇಕು. ಒಂದು ಏಲಕ್ಕಿ ಹಾಕಿದ್ದೀನಿ, 2 ಚಕ್ಕೆ. ಅಷ್ಟು ಬೇಗ ಬಿಸಿ ಆಗೋಯ್ತಿದ್ದು ಪ್ಯಾನ್. ಕುಕ್ಕರ್ ಅಷ್ಟು ಬೇಗ ಬಿಸಿ ಆಗಿಬಿಟ್ಟಿದೆ. 2 ಲವಂಗ, ಏನಂತಾರೆ ಚಕ್ಕೆ ಮತ್ತು ಪಲಾವ್ ಎಲೆ ಒಂದೊಂದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಇವಾಗ ನಾನು ಅದಕ್ಕೆ ಆನಿಯನ್ ಹಾಕೋತಾ ಇದ್ದೇನೆ. ಆನಿಯನ್ ಮತ್ತು ಚಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊತೇನೆ, ಬಟ್ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಸ್ಮೆಲ್ ಗೊತ್ತಾಗಲ್ಲ. ಸ್ವಲ್ಪ ಬೇಡ ಗೈಸ್, ಯಾಕಂದ್ರೆ ತಿನ್ನೋದೇ ಇಲ್ಲ ತುಪ್ಪ ಹಾಕಿದ್ಯಾ ಅಂತ ಹೇಳಿ ಎಣ್ಣೆನೇ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ಇದು ಸ್ಟ್ಯಾಂಡ್ ಬೆಂಡ್ ಆಗ್ತಿಲ್ಲ, ಸ್ವಲ್ಪ ನೀಟಾಗಿ ತೋರಿಸೋಣ. ನಾನೇ ಬೆಂಡ್ ಮಾಡ್ತಿದ್ದೀನಿ ನೋಡಿ. ಈ ಥರ ಫ್ರೈ ಆಗಬೇಕು ಚೆನ್ನಾಗಿ. ಓಕೆನಾ? ಇದು ಬೆಂಡ್ ಮಾಡಿ ತೋರಿಸ್ಲಿಕ್ಕೂ ಆಗಲ್ಲ ಗೈಸ್. ಯಾವ ಥರ ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಗ್ತದೆ. ಇಷ್ಟು ಆಗಿದೆ, ಫ್ರೈ ಆಗಿದೆ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಮೈಲ್ಡಾಗಿ ಇಷ್ಟಪಡೋರು ಚಿಲ್ಲೀಸ್ ಏನು ಹಾಕ್ಕೊಬೇಕಂತಿರಲ್ಲ, ಬಟ್ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ. ಸೊ ಗೈಸ್, ನಿಮ್ಮ ಮನೇಲಿ ಯಾರಿಗೆಲ್ಲ ದೊನ್ನೆ ಬಿರಿಯಾನಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ದೊನ್ನೆ ಬಿರಿಯಾನಿ ಮತ್ತು ದಮ್ ಬಿರಿಯಾನಿ, ಇದೆಲ್ಲ ಸಖತ್ ಇಷ್ಟ ಆಗ್ತದೆ. ಸೊ ಬೇರೆ ಏನಾದರೂ ಬಿರಿಯಾನಿ, ಶಾಹಿ ಬಿರಿಯಾನಿ ಅಂತೇಳಿ ಟ್ರೈ ಮಾಡಬೇಕು. ಮುಸ್ಲಿಮ್ಸ್ ಅದು ಮಾಡ್ತಾರೆ ಅದು, ಬಟ್ ಮುಸ್ಲಿಮ್ಸ್ ಆದ್ರೇನು ನಾವು ಟ್ರೈ ಮಾಡುವ ಅಂತೇಳಿ ಒಂದಿನ ಟ್ರೈ ಮಾಡಬೇಕು ಅದನ್ನು ಕೂಡ. ಸೊ ನೋಡುವ ಯಾವ ಥರ ಬರುತ್ತೆ ಅದು ಟ್ರೈ ಮಾಡಬೇಕು. ದಮ್ ಬಿರಿಯಾನಿ ಮಾಡಬೇಕು, ಹಾಗೆ ಬೇರೆ ಬೇರೆ ಬಿರಿಯಾನಿಗಳು ಟ್ರೈ ಮಾಡಬೇಕು ಅಂತೇಳಿ ತುಂಬ ಇದೆ ಮನಸ್ಸಲ್ಲಿ. ಬಟ್ ನೋಡುವ ನೆಕ್ಸ್ಟ್ ಡೇ ಯಾವ ಥರ ಬರುತ್ತೆ ಅಂತ ಟೇಸ್ಟ್ ಗೊತ್ತಿಲ್ಲ, ಟ್ರೈ ಮಾಡಬೇಕಂತಿದೆ, ನೋಡುವ. ಓಕೆ, ಸೊ ಇದು ಫ್ರೈ ಆಗ್ತಿದೆ. ಸೊ ನಮ್ಮನೇಲಿ ನಮ್ಮ ಹಸ್ಬೆಂಡ್ ಮೈಲ್ಡಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ತುಂಬ ಖಾರ ಇರಬಾರ್ದು. ಖಾರ ಒಂದೊಂದ್ಸತಿ ಇಷ್ಟಪಡ್ತಾರೆ, ಬಟ್ ಅಷ್ಟೊಂದು ಇರಬಾರ್ದು. ಯಾವುದಕ್ಕೆ ಖಾರ ಬೇಕು ಅದಕ್ಕೆ ಇಷ್ಟಪಡ್ತಾರೆ, ಯಾವುದಕ್ಕೆ ಖಾರ ಬೇಕು ಅದಕ್ಕೆ ನಾರ್ಮಲ್ ಆಗಿ ಇಷ್ಟಪಟ್ಟು ತಿಂತಾರೆ. ಸೊ
ಸ್ವಲ್ಪ ಮೈಲ್ಡಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡುವ ಯಾವ ಥರ ಬರ್ತದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಅಂದರೆ ಪುದೀನ ಕೊರಿಯಂಡರ್ ಲೀವ್ಸ್, ಇದು ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಆಗಿರ್ತದೆ. ಗ್ರೀನ್ ಕಲರ್ ಬರಲಿಕ್ಕೋಸ್ಕರ ಹಾಕ್ತಾರೆ. ಆ್ಯಂಡ್ ದೊಣ್ಣೆ ಬಿರಿಯಾನಿ ಪೌಡ್ರ್ ಅಂತಲೂ ಸಿಗುತ್ತೆ, ಅದು ಹಾಕಿ ಟ್ರೈ ಮಾಡಬೇಕು ಅಂತಿನ. ಸೊ ಇದು ಮಾಡ್ತಿದ್ದೀನಿ, ನೋಡುವ ಯಾವ ಥರ ಬರ್ತದೆ ಅಂದರೆ. ದೊಣ್ಣೆ ಬಿರಿಯಾನಿ ಪೌಡ್ರ್ ಸಿಕ್ಕಿದೆ ನನಗೆ, ಇನ್ನೊಂದು ಥರ ಪೌಡ್ರ್ ಬರ್ತದೆ ವೈಟ್ ಕಲರಲ್ಲಿ, ಇದು ಗೊತ್ತಿಲ್ಲ ಯಾವ ಥರ ಇದೆ ಅಂತೇಳಿ. ಇದು ಸೇಮ್ ಇರ್ಬೋದು. ಸೊ ನೋಡುವ ಬನ್ನಿ. ಸೊ ಗೈಸ್, ಇಷ್ಟು ಆಗಿದೆ, ಸಾಕು. ನೆಕ್ಸ್ಟ್ ನಾನು ಮಸಾಲ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೇನೆ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಏನು ಕಾಣಿಸ್ತಿಲ್ಲ ನಿಮಗೆ, ನೋಡಿ ಈ ಥರ ನೋಡಿ. ಸ್ವಲ್ಪ ಇದು ಕುದೀತಾ ಇದೆ, ಸ್ವಲ್ಪ ಹೊತ್ತು ನಾನು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಸೊ ಏನಕ್ಕೆ ದೊಣ್ಣೆ ಬಿರಿಯಾನಿ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು, ಬಟ್ ನಾನು ಇದು ಮಾಡ್ತಿದ್ದ ದೊಣ್ಣೆ ಬಿರಿಯಾನಿ ಆಗೋಕ್ಕೆ ಮಾತಾಡ್ತಿದ್ದೀನಿ. ಯಾರಿಗೆಲ್ಲ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ದೊಣ್ಣೆ ಬಿರಿಯಾನಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ. ಬಿರಿಯಾನಿ ಹೊಸದಾಗಿ ಟ್ರೈ ಮಾಡೋರು ಈ ಥರ ಟ್ರೈ ಮಾಡಿ ಒಂದ್ಸತಿ ಮಾಡಿಬಿಟ್ಟು. ಆ್ಯಂಡ್ ಪೆಪ್ಪರ್ ಚಿಕನ್ ಮಾಡ್ತಿದ್ದೀನಿ. ಪೆಪ್ಪರ್ ಚಿಕನ್ ಅಂದರೆ ಪೆಪ್ಪರ್ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಪೆಪ್ಪರ್, ಆನಿಯನ್ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡುವಂಥ ಒಂದು ಪೆಪ್ಪರ್ ಚಿಕನ್. ಆ್ಯಂಡ್ ಕರ್ಡಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನ, ಅದನ್ನು ಇದಕ್ಕೆ ಹಾಕ್ಕೊಬೇಕು ಇವಾಗ. ಸೊ ನೋಡೋಣ, ನನಗೆ ಇವಾಗಲೇ ವಾಟ್ರಿಂಗ್ ಆಗ್ತಿದೆ ಮೌತೆಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಎಲ್ಲ ನೋಡುವ, ಆಗಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡಿ ಗೈಸ್, ಇಷ್ಟು ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಚಿಕನ್ ಹಾಕ್ಕೊಬೇಕು, ಮ್ಯಾರಿನೇಟ್ ಮಾಡಿರುವಂಥದ್ದು. ಇದನ್ನು ನಾನು 45 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ 1 hour 4 hours ಆ ಥರ ಮ್ಯಾರಿನೇಟ್ ಮಾಡ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಇಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 45 ಮಿನಿಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಬೇಕು ಇವಾಗ. ಸೊ ಮ್ಯಾರಿನೇಟೆಡ್ ಚಿಕನ್ ಹಾಕ್ಕೊತಾ ಇದ್ದೇನೆ. ಸೊ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ. ಈ ಥರ ಹಾಕ್ಕೊಂಡು ಆದಮೇಲೆ ಕೂಡ ಸ್ವಲ್ಪ ಮೊಸರು ಹಾಕ್ಕೊತೇನೆ ಇದಕ್ಕೆ. ಮೊಸರು ಇದ್ರೇ ಚಿಕನ್ ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ. ಸೊ ಇದು ಸ್ವಲ್ಪ ಕುದೀಲಿ, ವಾಟ್ರ್ ಏನು ಹಾಕೋದು ಬೇಡ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಥರ ಸ್ವಲ್ಪ ಸಾಲ್ಟ್ನ ಹಾಕುತ್ತೇನೆ. ಈ ರೆಸಿಪಿ ನನಗೆ ಅಮ್ಮ ಹೇಳ್ಕೊಟ್ಟಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹೇಳೋದಾದರೆ. ಇದು ಟ್ರೈ ಮಾಡು ಅಂತ ಹೇಳಿದರು, ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ವ. ಇದಕ್ಕೆ ನಾನು ಹಾಕುವಂಥ ಮಸಾಲ ಬಂದುಬಿಟ್ಟು ತೇಜು ಅವ್ರದ್ದೊಂದು ದೊಣ್ಣೆ ಬಿರಿಯಾನಿ ಮಸಾಲೆ ನಾಟಿ ಸ್ಟೈಲ್, ಇದನ್ನು ಹಾಕ್ಕೊತಿದ್ದೇನೆ. ಟ್ರೈ ಮಾಡಿ ನೀವು ಕೂಡ ಮನೇಲಿ ಒಂದ್ಸತಿ. ಸೊ ನೋಡಿ ಗೈಸ್, ಈ ಥರ ಆಗಿದೆ. ಓಕೆನಾ, ಸ್ವಲ್ಪ ಮೊಸರು ಮತ್ತು ನಾನು ದೊಣ್ಣೆ ಬಿರಿಯಾನಿ ಪೌಡರ್ ಹಾಕ್ಕೊತೀನಿ. ಸೊ ಸ್ವಲ್ಪ ಮೊಸರು, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಇದರಲ್ಲಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ. ಇವಾಗ ನಾನು ದೊಣ್ಣೆ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದೇ ಪ್ಯಾಕೆಟ್ ಹಾಕ್ಕೊಂಡಿರೋದು, ನಿಮಗೆ ಜಾಸ್ತಿ ಬೇಕು ಅನ್ನೋರಿಗೆ ಜಾಸ್ತಿನೂ ಹಾಕ್ಕೊಬೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. ಸೊ ಗೈಸ್, ಒಳ್ಳೆ ಗಮ್ ಅಂತಿದೆ. ಸೊ ಇವಾಗ ಅಕ್ಕಿನ ಹಾಕೋತಾ ಇದ್ದೇನೆ. ಅಕ್ಕಿ ಹಾಕ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀರು ಹಾಕ್ಕೊತೇನೆ. ಇವಾಗ ನಾನು 1.5 ಗ್ಲಾಸ್ ತಗೊಂಡಿರೋದ್ರಿಂದ ನಾನು ಇಲ್ಲಿ 2 ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನೀರನ್ನ. ಸೊ ಒಂದು 2.25 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕುದಿ ಬಂದ ಮೇಲೆ
ಲಿಡ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತೇನೆ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ತುಪ್ಪನೂ ಹಾಕ್ಕೊಬೋದು, ತುಪ್ಪ ಹಾಕ್ಕೊಳ್ಳೋರು. ಸೊ ನಾನು ಹಾಕ್ಕೊಂಡಿಲ್ಲ. ಒಂದು ಕುದಿ ಬಂದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಈ ಥರ ಕುದಿ ಬರ್ತಾ ಇದೆ. ಸೊ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದೊಂದು ಒಂದು ವಿಸಿಲ್ ಆದರೆ ಸಾಕು. ಇಲ್ಲಿ ನಾನು ಚಿಕನ್ ಮತ್ತು ಲಿವರ್ ಫ್ರೈಗೆ ಮಾಡ್ತಾಯಿದ್ದೀನಿ. ಈ ಥರ ಆನಿಯನ್ನ ಹಾಕ್ಕೊತಾ ಇದ್ದೇನೆ ಇದ್ರ ಮೇಲೇ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಮಸಾಲ ಹಾಕಿಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೋದು. ಸೊ 2 ಚಿಲ್ಲಿ, ನೆಕ್ಸ್ಟು ಟೊಮ್ಯಾಟೋಸ್, ನೆಕ್ಸ್ಟ್ ಸ್ವಲ್ಪ ಅರಿಶಿನ, ಎಲ್ಲ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಮೇನ್ ಇಂಗ್ರೀಡಿಯೆಂಟು. ಪೆಪ್ಪರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ಕೊರಿಯಂಡರ್ ಪೌಡರ್ 2 ಸ್ಪೂನ್ ಹಾಕೋತಾ ಇದ್ದೇನೆ. ಅದಾದಮೇಲೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಇದೆಲ್ಲವನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಇದಕ್ಕೆ ಸೆಟ್ ಆಗಬೇಕಲ್ವ. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಮಾಡಿದ್ರೆ ಎಲ್ಲ ಮಸಾಲೆಗಳು ಅದರೊಳಗೆ ಹೋಗಿ ಸೆಟ್ ಆಗ್ತದೆ. ಸ್ವಲ್ಪ ಉಪ್ಪೇ ಮತ್ತೆ ಹೋಗಿದೆ ನಾನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನು ನಾನೀಗ ಗ್ಯಾಸ್ ಆನ್ ಮಾಡಿಬಿಟ್ಟು ಫ್ರೈಗೆ ಇಟ್ಟಿದ್ದೀನಿ. ಒಂದು 10 to 15 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಈ ಥರ ಹಾಕೋತೇನೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿರ್ತಿದ್ದೀನಿ ಸ್ವಲ್ಪ ಹೊತ್ತು. ನಾನು ನಿಮಗೊಂದು ಸೀಕ್ರೆಟ್ ಆಗಿರೋಂಥ ಇಂಗ್ರೀಡಿಯೆಂಟ್ ಹೇಳ್ಕೊಡ್ತೀನಿ. ನಮ್ಮ ಅಮ್ಮ ಮಾಡ್ತಾರೆ ಮನೆಯಲ್ಲಿ. ನಮಗೆ ಕಲರ್ ಬರಬೇಕಂದ್ರೆ ಪೆಪ್ಪರ್ ಚಿಕನ್ ಮಾಡ್ತಿದ್ದೀವಲ್ಲ, ಸೊ ಬ್ಲ್ಯಾಕ್ ಕಲರ್ ಬರಬೇಕು ಅಂದರೆ ಈ ಥರ ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂಡು ಬ್ಲ್ಯಾಕ್ ಆಗೋ ತನಕ ಮಿಕ್ಸ್ ಮಾಡೋದು. ನನ್ನ ವಾಯ್ಸ್ ಸ್ವಲ್ಪ ಇದಾಗಿಬಿಟ್ಟಿದೆ, ಸಾರಿ ಗೈಸ್. ಸೊ ಸ್ಪೂನ್ ತಗೊಂಡು ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಬ್ಲ್ಯಾಕ್ ಕಲರಿಂದ ಪೆಪ್ಪರ್ ಚಿಕನ್ ಸಿಗ್ತದೆ. ಸೊ ಈ ಥರ ಕೆಲವರು ಖಾಲಿ ಪೆಪ್ಪರ್ ಪೌಡರ್ ಮಾತ್ರ ಹಾಕ್ತಾರೆ, ಬಟ್ ನಾನಿಲ್ಲಿ ಈ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಮ್ಮಮ್ಮ ಈ ಥರನೇ ಮಾಡೋದು ಮನೆಯಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರ್ತದೆ, ಟೇಸ್ಟು ಕೂಡ ಚೆನ್ನಾಗಿದ್ದು. ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಥರ. ನೋಡಿ ಇಷ್ಟು ರೋಸ್ಟ್ ಆಗಿದೆ, ಸಾಕು. ಹೊಗೆ ಬರ್ತಿದೆ, ಕಾಣಿಸ್ತಿಲ್ಲ ಆ್ಯಕ್ಚುಲಿ, ಬಟ್ ಇಷ್ಟು ರೋಸ್ಟ್ ಆದರೆ ಸಾಕು. ತಣ್ಣಗಾದ್ಮೇಲೆ ಗೊತ್ತಾಗುತ್ತೆ ಯಾವ ಕಲರ್ ಇದೆ ಅಂತ. ಸೊ ನೋಡಿ ಈ ಥರ ಫುಲ್ ಬ್ಲ್ಯಾಕ್ ಕಲರ್ ಟೈಪ್ ಆಗುತ್ತೆ, ಬ್ರೌನಿಶ್ ಆ ಥರ ಆದರೆ ಸಾಕು.
ಸೊ ನೋಡಿ ನೀರು ಬಿಡ್ಕೊತಾ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಅಂದರೆ 70% ಕುಕ್ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಇದೊಂದು ಫ್ರೈ ಮಾಡ್ಕೊಂಡಿರುವಂಥ ಒಂದು ಪೌಡರ್ನ ಹಾಕ್ಕೊಳ್ಳೋದು. ಆ್ಯಂಡ್ ಆನಿಯನ್ ಏಕೆ ಹಾಕ್ತೀವಿ ಅಂದರೆ ಇದು ಸ್ವೀಟ್ನೆಸ್ ಕೊಡ್ತದೆ ಒಂದು ಫ್ಲೇವರ್ಗೆ. ಸೊ ನಾವು ಅದಕ್ಕೋಸ್ಕರ ಪೆಪ್ಪರ್ ಚಿಕನ್ಗೆ ಈ ಆನಿಯನ್ನ ಹಾಕ್ಬೋದು. ಇದಿಷ್ಟು ಆಗಿದೆ, ಇನ್ನೂ ಸ್ವಲ್ಪ ಇದಾಗಬೇಕು. ನೋಡಿ ಗೈಸ್, ಸೇಮ್ ಇದು ಬ್ಲ್ಯಾಕ್ ಕಲರ್ ಥರನೇ ಆಗಿದೆ. ಇಷ್ಟ ಆದರೆ ಸಾಕು ಕಲರ್ಗೋಸ್ಕರ. ಸೊ ನೋಡಿ ಗೈಸ್, ಇಷ್ಟ ಆಗಿದೆ. ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಒಂದು ಪೆಪ್ಪರ್ನ ಹಾಕ್ಕೊಳ್ತಾನೆ. ಇದು ಕಲರ್ ಕೂಡ ತೋರಿಸ್ತೇನೆ ಎಷ್ಟು ಚೇಂಜ್ ಆಗ್ತದೆ ನೋಡಿ. ಯಾವ ಕಲರ್ ಇದ್ದಿದ್ದು ಯಾವ ಕಲರ್ ಆಯಿತು ಅಂತ. ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿರುವಂತಹ ಮೆಥಡಲ್ಲಿ ಮಾಡಬಹುದಾಗಿರುವಂಥ ಒಂದು ಬ್ಲ್ಯಾಕ್ ಪೆಪ್ಪರ್ ಚಿಕನ್. ಹಾಕ್ಬಿಟ್ಟು ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ನ ಗಾರ್ನಿಷ್ ಮಾಡ್ತಾ ಇದ್ದೀನಿ ಈ ಥರ. ನಮ್ಮ ಒಂದು ಬ್ಲ್ಯಾಕ್ ಪೆಪ್ಪರ್ ಚಿಕನ್ ರೆಡಿ ಟು ಟೇಸ್ಟ್. ಸ್ವಲ್ಪ ಸಾಲ್ಟ್ ಬೇಕು ಅಂದ್ಕೊತೀನಿ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಬ್ಲ್ಯಾಕ್ ಪೆಪ್ಪರ್ ಚಿಕನ್. ಸೊ ಇಷ್ಟೇ ಇವತ್ತಿನ ರೆಸಿಪಿ. ಸೊ ಗೈಸ್, ದೊನ್ನೆ ಬಿರಿಯಾನಿ ವಿತ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ. ಬ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್, ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ಬ್ಲಾಗ್. Until then, watch my videos.